ಓಕೆ ಸರ್. ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದ್ರು. ಸಂಧ್ಯಾ ಸುರಕ್ಷಾ ಯೋಜನೆ 60 ವರ್ಷ ದಾಟಿದಂಥ ವಯೋವೃದ್ಧರಿಗೆ ದುಡಿಯುವಂಥ ಶಕ್ತಿ ಇರೋದಿಲ್ಲ. ಅವರೆಲ್ಲರೂ ನೆಮ್ಮದಿಯಿಂದ ಮುಪ್ಪಾವಸ್ಥೆಯಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 500 ರೂಪಾಯಿ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನವನ್ನು ಕೊಡ್ತಾಯಿದ್ರು. ಅದಕ್ಕಿಂತಲೂ ಮುಂಚೆನೂ ವೃದ್ಧಾಪ್ಯ ವೇತನದಿತ್ತು, ಇಂದಿರಾ ಗಾಂಧಿಯವ್ರ ಹೆಸರ ಮೇಲೆ ಮಾಡಿದ್ರು. ಆದರೆ ಭಾಳ ಜನರಿಗೆ ಸಿಕ್ಕಿರಲಿಲ್ಲ. ಮತ್ತು 60 ವರ್ಷ ದಾಟಿದವರು ಹೋದಲ್ಲೆಲ್ಲ ಬಂದು ಯಡಿಯೂರಪ್ಪನವರು ನಾವು ಟೂರ್ ಹೋದಲ್ಲೆಲ್ಲ ಬಂದು ಜನ ಗುಂಪಾಗಿ ಭೇಟಿ ಆಗೋದನ್ನು ಕಂಡು ಅವ್ರಿಗೆ ಪೆನ್ಷನ್ನನ್ನು ಮಾಡಿದ್ವಿ. ರಾಷ್ಟ್ರೀಯ ಪೆನ್ಷನ್ನೂ ಇದೆ, ರಾಜ್ಯದ್ದು ಇದೆ. ಒಂದು ದುರಂತ ಏನಾಗಿದೆ ಇವತ್ತು ಅಂದರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಹಿಂದೆ ಯಾರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಒಳಗೆ ಮತ್ತು ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಒಳಗೆ ಮಂಜೂರು ಮಾಡಿಕೊಟ್ಟವ್ರದ್ದೆಲ್ಲರದು ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಪ್ರತಿ ಊರಿನಲ್ಲೂ ಈ ಥರ ಆಗಿದೆ. ಪ್ರತಿ ಊರಿನಲ್ಲೂ ಬಡವರು ಈ ಥರ ವಯಸ್ಸಾದವರು ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಿದೆ. ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಯಾವ ಕಾರಣಕ್ಕಾಗಿ ನೀವು ಒಂದೊಂದು ತಾಲೂಕಿನಲ್ಲಿ 8,000 10,000 ಜನರದ್ದು ವೃದ್ಧಾಪ್ಯ ವೇತನವನ್ನು ಬಂದ್ ಮಾಡಿದ್ರಿ. ಅವ್ರಿಗೆ ದುಡ್ಡು ಬರ್ತಾ ಇಲ್ಲ. ಅವರು ಹಿಂದೆ ಮಂಜೂರಾದಂಥ ಕಾಗದಗಳನ್ನು ಹಿಡ್ಕೊಂಡು ಊರೂರು ಅಳಿತಾ ಇದ್ದಾರೆ, ಮನೆ ಅಳಿತಾ ಇದ್ದಾರೆ. ಇದು ದೊಡ್ಡ ದುರಂತದ ಕೆಲಸ ಅಂತ ಹೇಳಿ ನಾನು ಹೇಳ್ತೀನಿ. 2022 ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗೂ ಕೊಟ್ಟರು. ಅವೆಲ್ಲ ಇವತ್ತು ವೃದ್ಧಾಪ್ಯ ತಂದು ಕಾರ್ಡ್ಗಳು ಅವ್ರಿಗೆ ಬಂದಾಗಿದೆ. ನಾನು ಕೂಡಲೇ ಸರ್ಕಾರ ನ್ಯೂನತೆಗಳನ್ನು ಸರಿಪಡಿಸಿ ಅವ್ರಿಗೆ ಮೊದಲೇ ಯಾವ ರೀತಿ ಪೆನ್ಷನ್ ಬರ್ತಿತ್ತು ಆ ರೀತಿ ಪ್ರತಿಯೊಬ್ಬರಿಗೂ ಕೂಡ ಪೆನ್ಷನ್ ಬರೋ ಹಾಗೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ದೇವದಾಸಿ ಹೆಣ್ಣು ಮಕ್ಕಳಿಗೂ ಕೂಡ ವಿಶೇಷವಾದಂತ ಒಂದು ಯೋಜನೆಯನ್ನ ಜಾರಿಗೆ ತಂದು ಅವ್ರಿಗೂ ಪೂರ್ಣವಾಗಿ ಕುಸಿದು ಹೋಗಿದೆ, ನಿಷ್ಕ್ರಿಯ ಆಗಿದೆ. ಕುರ್ಚಿ ಕಚ್ಚಾಟದಲ್ಲಿ ಆಡಳಿತದ ಕಡೆ ಗಮನ ಕೊಡ್ತಾ ಇಲ್ಲ, ಯಾರೂ ಕೂಡ ನೋಡ್ತಾ ಇಲ್ಲ. ಬಹುಶಃ ನನಗನ್ನಿಸ್ತದ, ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು, ಅರಸು ಅವ್ರ ಕಾಲದಲ್ಲಿ ಒಡೆದೋಗಿತ್ತು, ಬಂಗಾರಪ್ಪನವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು. ಮತ್ತು ಬಹುಶಃ ನನಗನ್ನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ. ಇದರಿಂದ ಎಚ್ಚೆತ್ಕೊಂಡು ಆಡಳಿತವನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡದೆ ಹೋದ್ರೆ ಜನನೇ ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ. ನಾನು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರ್ಚಿ ಕಚ್ಚಾಟದಲ್ಲಿ 6.5 ಕೋಟಿ ಜನರು ಇವತ್ತು ಬಳಲ್ತಾ ಇದ್ದಾರೆ. ಆಡಳಿತದ ವ್ಯವಸ್ಥೆ ಸರಿ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ. ಮತ್ತು ನಿನ್ನೆ ದಿನ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ 6 ಜನ ಇವತ್ತು ನಿಧನರಾಗಿರ್ತಕ್ಕಂಥದ್ದು, ಸುಮಾರು 40 ಜನರುಗಳು ಗಾಯಾಳುಗಳಾಗಿರ್ತಕ್ಕಂಥದ್ದು ಭಾಳ ದೊಡ್ಡ ದುರಂತ. ಹಿಂದೆ ಇವ್ರು ಹೇಳ್ತಾ ಇದ್ರು, ರಾಮಲಿಂಗಾರೆಡ್ಡಿ ಅವರು ಆಂಧ್ರ ಪ್ರದೇಶ ಕಡೆ ಹೋಗೋದೊಂದು ಬಸ್ ಆಕ್ಸಿಡೆಂಟ್ ಆದಾಗ ಅಲ್ಲಿ 20ಕ್ಕಿಂತಲೂ ಹೆಚ್ಚು ಜನ ಸತ್ತೋಗಿದ್ರು. ಅವರು ಸರ್ವಿಸ್ ಬಸ್ಗಳೇನಿದ್ದಾವೆ ಆಡಿಟ್ ಮಾಡಿಸ್ತೀನಿ ಅಂತ ಹೇಳಿದರು. ಅವರು ಕಾನೂನು ಪ್ರಕಾರ ಎಲ್ಲ ಸರಿ ಮಾಡ್ಕೊಂಡಿದ್ದಾರೋ ಇಲ್ಲೋ, ನಿಯಮಾವಳಿಗಳನ್ನ ಪಾಲಿಸ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಆಡಿಟ್ ಮಾಡಿಸ್ತೇನೆ ಅಂತ ಹೇಳಿದರು. ಏನೂ ಮಾಡಲಿಲ್ಲ. ಅದರಾಗ ಏನಾಗಿದೆ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗೋರು, ಬೆಂಗಳೂರು ಮಹಾನಗರ ಪಾಲಿಕೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಯಾವ ಜಿಲ್ಲೆಗೂ ಹೋಗೋದಿಲ್ಲ, ಮೀಟಿಂಗ್ ತೊಗೊಳ್ಳೋದಿಲ್ಲ, ರಿವ್ಯೂ ಮಾಡೋದಿಲ್ಲ. ಎಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ.
ಅಂಥ ಜಿಲ್ಲೆಗಳಾಗಾದರೂ ಒಂದು ವಿಶೇಷ ಸಭೆ ಮಾಡಬೇಕು ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಕ್ಕಂಥ ಪರಮೇಶ್ವರವರು ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ ನೋಡ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಜಂಟಿಯಾಗಿ ಕೂಡಲೇ ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡಿ ಮುಂದೆ ಅನಾಹುತಗಳನ್ನ ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅವ್ರಿಗೂ ಕೂಡ ಇವತ್ತು ಹೋದಲ್ಲೆಲ್ಲ ಭೇಟಿ ಆಗ್ತಾ ಇದ್ದಾರೆ, ನಿಂತೋಗಿದೆ ಅಂತ. 45 ವರ್ಷ ದಾಟಿದಂಥ ದೇವದಾಸಿ ಹೆಣ್ಣು ಮಕ್ಕಳಿಗೆ 500 ರೂಪಾಯಿ ನಾವು ಮಾಡಿದ್ವಿ. ಈ ರೀತಿ ಪ್ರತಿಯೊಬ್ಬ ಬಡವರಿಗೂ ಯೋಜನೆಯನ್ನು ಕೊಟ್ಟಿದ್ವಿ. ನಿಲ್ಲಿಸಿ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ವಯಸ್ಸಾದಂಥ ವಯೋವೃದ್ಧರು ಮುಪ್ಪಾವಸ್ಥೆಯಲ್ಲಿ ಕಣ್ಣೀರು ಹಾಕುವಂಗಾಗಿದೆ. ಅವ್ರಿಗೆ ದುಡಿಯೋ ಶಕ್ತಿ ಇಲ್ಲ. ಇವ್ರಿಗೆ ಅವ್ರಿಗೆ ಉಳಿದಿರೋದು ಒಂದೇ ಭಿಕ್ಷಾ ಬೇಡಬೇಕು, ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ಕೂಡಲೇ ಎಲ್ಲರಿಗೂ ಯಾರ್ಯಾರಿಗೆ ಬರ್ತಾ ಇತ್ತು ಮೊದಲು ಅವ್ರಿಗೆ ಮತ್ತೆ ಸಿಗೋ ಹಾಗೆ ಮಾಡಬೇಕು, ಪೆನ್ಷನ್ ಸಿಗಬೇಕು ಅಂತ ಒತ್ತಾಯ ಮಾಡ್ತೇನೆ. ಬೇಕಾದ್ರೆ ಕಾರ್ಡ್ ಪ್ರಿಂಟ್ ಮಾಡಿ ನನಗೆ ಬರ್ಲಿಕ್ಕೆ ಆಗ್ತದೆ, ಸಂದೇಶ ಕಳಿಸಿ. ಇದು ನಿಲ್ದಾಣ ಇದೆಲ್ಲ